ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಬೆಂಗಳೂರು ಪೊಲೀಸರು ಸಮರ ಸಾರಿದ್ದಾರೆ. ವೈಟ್ ಫೀಲ್ಡ್ ಭಾಗದಲ್ಲಿ ಆಪರೇಷನ್ ಮುಕ್ತ ಅನ್ನೋ ಹೆಸರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಓಡಿಸುವಂತ ಕೆಲಸ ಮಾಡಿದ್ದಾರೆ. ವೈಟ್ ಫೀಲ್ಡ್ ಭಾಗದಲ್ಲಿ ಪೊಲೀಸರು ದಾಳಿ ನಡೆಸಿ 50ಕ್ಕೂ ಹೆಚ್ಚು ನುಸುಳುಕೋರರನ್ನು ವಶಕ್ಕೆ ಪಡೆದಿದ್ದಾರೆ. ಕಾಡುಗೋಡಿ, ಮಾರತಹಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿ ನಗರದ ಹಲವು ಕಡೆಗಳಲ್ಲಿ ಪೊಲೀಸರು ದಾಳಿ ನಡೆಸಿ ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಅವ್ರನ್ನ ಡಿಪೋರ್ಟ್ ಮಾಡಬೇಕಾಗತ್ತೆ, ಅಂದರೆ ವಾಪಸ್ ಅವರ ದೇಶಕ್ಕೆ ಕಳಿಸಬೇಕಾಗತ್ತೆ. ಆ ಕೆಲಸವನ್ನು ಸರಿಯಾಗಿ ಮಾಡ್ತಾರಾ ಪೊಲೀಸರು ಅನ್ನೋಂಥ ಪ್ರಶ್ನೆ ಇದೀಗ ಎದ್ದಿದೆ. ನಮ್ಮ ವೈಟ್ ಫೀಲ್ಡ್ ಡಿವಿಷನಲ್ಲಿ ಒಂದೇ ಅಂತಲ್ಲ, ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರ ಆದೇಶದಂತೆ ಎಲ್ಲ ಕಡೆ ಇದು ಸ್ಪೆಷಲ್ ಡ್ರೈವ್ ನಡೀತಾ ಇದೆ. ಸೊ ನಮ್ಮ ವೈಟ್ ಫೀಲ್ಡ್ ಡಿವಿಷನಲ್ಲಿನೂ ಈಗಾಗಲೇ ಸುಮಾರು ಮೋರ್ ದ್ಯಾನ್ ಅರೌಂಡ್ 500 ಸ್ಟಾಫ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದೀವಿ. ಇದು ಆ್ಯಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂಥ ಎಕ್ಸಸೈಸು. ಸುಮಾರು ಜನ ನಾವು ಈಗಾಗಲೇ ಡಿಪೋರ್ಟ್ನು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಬೇರೆ ಬೇರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clockಯಿಂದನೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದ್ಯಾನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಇದು ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಅದನ್ನು ಫರ್ದರ್ ನಾವು ಏನಾದರೂ ಅವ್ರ ID ಕಾರ್ಡ್ ಸಿಕ್ಕಿದರೆ, ಇಲ್ಲ ಬೇರೆ ದೇಶಗಳದ್ದು ಏನಾದರೂ ID ಕಾರ್ಡ್ ಸಿಕ್ಕಿದರೆ ಅವ್ರಿಗೆ FRR ಆಫೀಸ್ಗೆ ಬರಿತೀವಿ. ಮತ್ತು ಡಿಪೋರ್ಟೇಷನ್ಸ್ ಆರ್ಡರ್ ತೊಗೊಂಡು ಬಂದಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನು ಬೇರೆ ಕಂಟ್ರಿಗೆ ಯಾವ ಕಂಟ್ರಿದವ್ರು ಇದ್ದಾರೆ ಅವ್ರಿಗೆ ಡಿಪೋರ್ಟೇಷನ್ ಮಾಡ್ತೀವಿ. ಸೊ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈ ಅಕ್ರಮ ಬಾಂಗ್ಲಾ ವಲಸಿಗರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ, ಲಕ್ಷಾಂತರ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವ್ರನ್ನ ವಾಪಸ್ ಅವರ ದೇಶಕ್ಕೆ ಕಳಿಸುವಂಥ ವ್ಯವಸ್ಥೆ ಏನಿದೆ? ಅವ್ರನ್ನ ವಶಕ್ಕೆ ಪಡಿತಾರೆ, ಸರಿ, ವಶಕ್ಕೆ ಪಡೆದು ನೀಟಾಗಿ ಅವ್ರನ್ನ ವಾಪಸ್ ಕಳಿಸ್ತಾರಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಎಸ್, ಈಗಾಗಲೇ ಏನು ಬೆಂಗಳೂರಿನ ಹೊರವಲಯದಲ್ಲಿ ಆಗಾಗ ಕೇಳಿ ಬರ್ತಾ ಇರುವಂಥದ್ದು ಅಕ್ರಮ ವಲಸಿಗರು ಇದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಇಂದು ರೈಡ್ ಕೂಡ ನಡೀತು. ಇನ್ನು ಈ ರೈಡ್ ಮಾಡಿ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡ ಬಳಿಕ ಅವರನ್ನು ಇರಿಸಿಕೊಳ್ಳೋದು ಎಲ್ಲಿ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಈಗಾಗಲೇ ಇರುವಂತಹ FRR ಸೆಲ್ ಏನಿದೆ ಅದು 200 ಜನರ ಒಂದು ಕೆಪಾಸಿಟಿ ಇರುವಂತಹ ಒಂದು ಕಾರಣದಿಂದಾಗಿ ಈಗಾಗಲೇ ಅದು ಕೂಡ ಭರ್ತಿಯಾಗಿರುವಂತಹ ಕಾರಣದಿಂದಾಗಿ ಅವರನ್ನು ಇರಿಸಿಕೊಳ್ಳೋದು ಎಲ್ಲಿ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಪೊಲೀಸರಿಗೂ ಉದ್ಭವ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಅವರು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಆಗುತ್ತೆ. ಅಂದರೆ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರು ಇದ್ದಾರೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ, ಎಲ್ಲ ವಿಭಾಗದ ಪೊಲೀಸರಿಗೂ ಕೂಡ ಇರುತ್ತೆ. ಆದರೆ ಅವರನ್ನು ಇಲ್ಲಿಂದ ಗಡೀಪಾರು ಮಾಡುವಂತಹ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಮತ್ತು ಅಲ್ಲಿರುವಂತಹ, ಅಂದರೆ ಅದಕ್ಕೆ ಬೇಕಾದಂತಹ, ಅಂದರೆ ಮೊದಲು ವಶಕ್ಕೆ ಪಡೆದುಕೊಂಡು ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಆದರೆ ಅದು ಇರದ ಕಾರಣದಿಂದಾಗಿ ಈಗ ಸದ್ಯದ ಮಟ್ಟಿಗೆ ಪೊಲೀಸರು ತಮ್ಮ ಒಂದು NGOಗಳನ್ನು ಕೆಲವೊಂದು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವರನ್ನು ಇರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆದರೆ ಆ NGOಗಳಿಗೆ ಯಾವುದೇ ರೀತಿಯಾದಂತಹ ಹಣದ ಇದು ಕೂಡ ನೆರವು ಕೂಡ ಸಿಗೋದಿಲ್ಲ. ಆದರೆ ಪೊಲೀಸರ ಒಂದು ಇದರ ಮುಖಾಂತರ ಅವರನ್ನು ಇರಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಇಂತಹ ಒಂದು ಪ್ರಕರಣ, ಅಂದರೆ ಇಂತಹ ಒಂದು ನುಸುಳುಕೋರರೇನಿದ್ದಾರೆ ನಗರದ ಹೊರವಲಯದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರನ್ನು, ಅವರ ಐಡೆಂಟಿಟಿಗಳನ್ನು ಪರಿಶೀಲನೆ ನಡೆಸುವಂತಹ ಮುಖಾಂತರ ಇವರು ನಿಜಕ್ಕೂ ಭಾರತೀಯರ ಅಥವಾ ಬಾಂಗ್ಲಾದೇಶದವರು ಅನ್ನುವಂತಹ ಒಂದು ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದರಲ್ಲಿ ಬಹುತೇಕ ವೆಸ್ಟ್ ಬೆಂಗಾಲ್ ಐಡೆಂಟಿಟಿ ಕಾರ್ಡ್ಗಳನ್ನು ತಂದು ನಾವು ದೇಶದವರೇ, ಅಂದರೆ ಭಾರತದವರೇ ಅನ್ನುವಂತಹ ಒಂದು ಇದನ್ನು ಸುಳ್ಳು ಒಂದಷ್ಟು ರಿಪೋರ್ಟ್ಗಳನ್ನು ಕೊಡ್ತಾರೆ. ಅದರ ಬಗ್ಗೆ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಮತ್ತು ಈಗಾಗಲೇ 50ಕ್ಕೂ ಹೆಚ್ಚು ಅಕ್ರಮ ನುಸುಳುಕೋರರೇನಿದ್ದಾರೆ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಮುಖಾಂತರ ವೈಟ್ ಫೀಲ್ಡ್ನ ಡಿವಿಷನ್ ಪೊಲೀಸರೇನಿದ್ದಾರೆ ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇನ್ನೂ ಉಳಿದಂತಹ, ಅಂದರೆ ಬೆಳ್ಳಂದೂರು ಆಗಿರಬಹುದು, ವರ್ತೂರು ಆಗಿರಬಹುದು, ಮಹದೇವಪುರ ಮತ್ತು ವೈಟ್ ಫೀಲ್ಡ್, ಅಂದರೆ ಈ ಒಂದು ಔಟ್ಸ್ಕಟ್ ಏನಿದೆ ಈ ಔಟ್ಸ್ಕಟ್ನಲ್ಲಿ ಶೆಡ್ಗಳನ್ನು ಹಾಕುವಂತಹ ಮುಖಾಂತರ ಅವರು ಅಲ್ಲಿ ಅಕ್ರಮವಾಗಿ ನೆಲೆಸಿರುವಂಥದ್ದು. ಮತ್ತು ಇವರೆಲ್ಲರೂ ಕೂಡ, ಅಂದರೆ ಎಲ್ಲಿ ಕಟ್ಟಡಗಳಿರುತ್ತೋ ಅಲ್ಲಿ ಇವರಿಗೆ ಒಂದು ಶೆಡ್ಡನ್ನು ಮಾಡಿಕೊಳ್ಳಲಾಗುತ್ತೆ. ಆ ಕಟ್ಟಡದಲ್ಲಿರುವಂತಹ, ಅಂದರೆ ಅಪಾರ್ಟ್ಮೆಂಟ್ನಲ್ಲಿರುವಂತಹ ವ್ಯಕ್ತಿಗಳಿಗೆ, ಅಂದರೆ ನೆಲೆಸಿರುವಂತಹ ವ್ಯಕ್ತಿಗಳಿಗೆ ಇವರು ಕೆಲಸವನ್ನು ಮಾಡ್ತಾರೆ. ಅಂದರೆ ಅವರ ಮನೆಗೆ ಕೆಲಸಕ್ಕೆ ಹೋಗುವಂಥದ್ದು ಮತ್ತು ಅವರ ಏನು ಇದಿದೆ ಕಟ್ಟಡ ನಿರ್ಮಾಣ ಆಗಿರಬಹುದು
ಮತ್ತು ಅವರ ವೈಯಕ್ತಿಕ ಕೆಲಸಗಳಾಗಿರಬಹುದು ಅದೆಲ್ಲವನ್ನು ಕೂಡ ಇವರಿಂದ ಮಾಡಿಸಿಕೊಳ್ಳುವಂಥದ್ದು. ಹೀಗಾಗಿ ಒಂದು ಲ್ಯಾಂಡನ್ನು ಬುಕ್ ಮಾಡಿ ಆ ಲ್ಯಾಂಡಿಗೆ ಈ ರೀತಿಯಾಗಿ ಶೆಡ್ಗಳನ್ನು ಕಟ್ಟಿಕೊಳ್ಳಕ್ಕೆ ಬಿಡೋಕ್ಕಾಗುತ್ತೆ. ನಂತರ ಆ ಲ್ಯಾಂಡ್ ಮಾಲೀಕರಿಗೆ ಇಂತಿಷ್ಟು ಅಂದರೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಕಮಿಷನ್ ಕೂಡ ಹೋಗುವಂತಹ ಮೂಲಕ ಆ ಲ್ಯಾಂಡ್ ಓನರ್ ಕೂಡ ಹಣವನ್ನು ಗಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಆತ ಯಾವುದೇ ರೀತಿಯಾದಂತಹ ಅವರ ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವಂಥದ್ದು ಅದು ಯಾವುದನ್ನು ಕೂಡ ಮಾಡೋದಿಲ್ಲ. ನಾವು ದೇಶದವರು ಅನ್ನುವಂತಹ ಒಂದು ಹೇಳಿದ ಕೂಡಲೇ ಅಲ್ಲಿ ನೆಲೆಸೋದಕ್ಕೆ ಬಿಡ್ತಾರೆ. ಇಂತಹ ವಿರುದ್ಧವೂ ಕೂಡ ಈಗಾಗಲೇ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ದಾಳಿ ನಡೆಸಿರುವಂತಹ ಸ್ಥಳ ಏನಿದೆ ಅದು ಯಾರಿಗೆ ಸೇರಿದ್ದು ಅವರ ಲ್ಯಾಂಡ್ ಓನರ್ ಏನಿದ್ದಾನೆ ಆತನ ವಿರುದ್ಧವೂ ಕೂಡ ಈಗಾಗಲೇ FIR ದಾಖಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ಸದ್ಯ ಈ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್ ಡೀಟೇಲ್ಸ್ಗಾಗಿ.